ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಬಗ್ಗೆ ಚರ್ಚಿಸೋಣ. ಅದು ಯಾವಾಗ ಬರುತ್ತದೆ ಮತ್ತು ಎಷ್ಟು ಬರುತ್ತದೆ ಮತ್ತು ಯಾರಿಗೆಲ್ಲ ಬರುತ್ತದೆ, ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಮತ್ತು 2019ರ ನಂತರ ಜಮೀನು ಪರ್ಚೇಸ್ ಮಾಡಿದ್ದರೆ ಅವರಿಗೆ ಈ ಯೋಜನೆಯ ಫಲವನ್ನು ಅನುಭವಿಸಬಹುದಾ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡಲಿದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ವಿಡಿಯೋಗಳನ್ನು ನೋಡಿ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ. ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಹೊಸ ಒಂದೊಂದು ಗೈಡ್ಲೈನ್ಸನ್ನು ತರ್ತಾನೇ ಇದೆ. ಅಂದರೆ ಇದುವರೆಗೆ 18 ಕಂತುಗಳನ್ನು ಈ ಯೋಜನೆಯು ಪೂರೈಸಿದೆ. ಅದರಲ್ಲಿ 18ನೇ ಕಂತಿನವರೆಗೆ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಿರಲಿಲ್ಲ ಇವರು. ಆದರೆ ಇನ್ನು 19ನೇ ಕಂತಿಗೆ ಆಗುವಾಗ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ. ಎಲ್ಲದನ್ನು ಚೆಕ್ ಮಾಡ್ತಾರೆ, A to Z ಚೆಕ್ ಮಾಡ್ತಾರೆ. ಅಂದರೆ ನಮಗೆ 17ನೇ ಕಂತಿನ ಹಣದಲ್ಲಿ ನಮಗೆ 13 ಕೋಟಿ ಜನರಿಗೆ ಈ ಪಿ ಎಮ್ ಕಿಸಾನ್ ಹಣ ಸರ್ಕಾರ ಬಿಡುಗಡೆ ಮಾಡಿತ್ತು. ಆದರೆ ಮೊನ್ನೆ ತಾನೇ ಕಳೆದ 18ನೇ ಕಂತಿನ ಹಣವನ್ನು ಕೇವಲ 9.4 ಕೋಟಿ ಜನರಿಗೆ ಮಾತ್ರ ಬಿಡುಗಡೆ ಮಾಡಲಾಗಿತ್ತು. ಅಂದರೆ ಅಷ್ಟು ಜನ ಬೇರೆ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಹಣವನ್ನು ಪಡೆಯುತ್ತಿದ್ದರು. ಅದಕ್ಕೆ ಸರ್ಕಾರವು ಕಡಿವಾಣವನ್ನು ಹಾಕಿತ್ತಲ್ವ, ಎಲ್ಲರಿಗೂ ಗೊತ್ತಿದೆ ನಿಮಗೆ. ಆದರೆ ಇನ್ನು 19ನೇ ಕಂತಿಗೆ ಇನ್ನೂ ಕೂಡ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಯಾರ್ಯಾರು ಕರೆಕ್ಟಾದ ಒಂದು ರೈತನಿಗೆ, ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ, ಅಂದರೆ 2 ಹೆಕ್ಟೇರ್ಗಿಂತ ಕಡಿಮೆ ಇರುವ ರೈತನಿಗೆ ಮತ್ತು 4 ಹೆಕ್ಟೇರ್ಗಿಂತ ಕಡಿಮೆ ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಯೋಜನೆಯು ಇದೆ. ಸರ್ಕಾರವು ಯಾಕೆ ಈ ಹಣವನ್ನು ಕೊಡ್ತಿದೆ ಅಂದರೆ ನಮ್ಮಲ್ಲಿ ಯಾರ ಹತ್ರ ಶ್ರೀಮಂತ ಇದ್ದಾರೆ ಅಂಥವರಿಗೆ ಈ ಹಣ ಬೇಡ. ಅಂದರೆ ಸಣ್ಣ ರೈತರು ಏನು ಮಾಡ್ತಾರೆ ಅಂದರೆ ಈ ಇನ್ನೊಬ್ಬರಿಂದ ಹಣವನ್ನು ತಗೊಂಡು, ಅಂದರೆ ಬಡ್ಡಿಗಾಗಲಿ ಯಾವ ಥರ ಆಗಲಿ, ಅವರು ಒಂದು 5,000 ತಗೊಳ್ತಾರೆ ಅಂದ್ಕೊಳ್ಳಿ. ಒಂದು 5,000 ತಗೊಂಡ್ರು, ಮತ್ತು ಅವರು ತಮ್ಮ ಕೃಷಿ ಉತ್ಪನ್ನಗಳನ್ನು ಬೀಜೋತ್ಪನ್ನಗಳನ್ನು ಪರ್ಚೇಸ್ ಮಾಡಲು ನಾವು ನಮ್ಮ ಫಲ ಸಿಗುವಾಗ ನಿಮಗೆ ಹಣವನ್ನು ಕೊಡುತ್ತೇವೆ ಎಂದು ಹೇಳಿ 5,000 ತಗೊಳ್ತಾರೆ ಅಂದ್ಕೊಳ್ಳಿ. ನಂತರ ಇವರ ಫಲ ಎಲ್ಲ ಸಿಗುವಾಗ ಆ ಹಣವನ್ನು ರಿಟರ್ನ್ ಮಾಡಲಿಕ್ಕೆ ಹೋಗ್ತಾರೆ. ಆಗ ಅವರು ಹೇಳ್ತಾರೆ, ನೀವು ಅದರ ಇಂಟ್ರೆಸ್ಟ್ ಕೂಡ ಪೇ ಮಾಡಬೇಕು ಅಂತ. ಒಂದು 5,000ದ ಜಾಗ 6,500 ಇವರು ಕೊಡಬೇಕಾಗುತ್ತದೆ. ಇದನ್ನು ಸರ್ಕಾರವು ಮನದಟ್ಟು ಮಾಡಿಕೊಂಡು ಸರ್ಕಾರವು ಏನು ಮಾಡಿತಂದರೆ ಪ್ರತಿ 4 ತಿಂಗಳಿಗೊಮ್ಮೆ ಇಂಥ ರೈತರಿಗೆ 2,000ದಂತೆ ವರ್ಷದಲ್ಲಿ 6,000ವನ್ನು ಸರ್ಕಾರ ಕೊಡ್ತಾನೆ ಬಂದಿದೆ. ಅದು ಕೂಡ ಯಾವಾಗ ಅಂದರೆ ಅದರ ಒಂದು ಟೈಮ್ ಇದೆ, ಅದಕ್ಕಿಂತ 1 ತಿಂಗಳು ಮೊದಲೇ ಈ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತಿದೆ. ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಿನ್ನೆ ನಮಗೆ ಕಮೆಂಟ್ ಮಾಡಿದರು. ಅಂದರೆ ನಾನು 2022ರಲ್ಲಿ ಒಂದು ಜಮೀನನ್ನು ಪರ್ಚೇಸ್ ಮಾಡಿದ್ದೆ. ನಾನು ಈ ಯೋಜನೆಗೆ ಅರ್ಜಿಯನ್ನು ಹಾಕಬಹುದಾ, ನನಗೆ ಸಿಗಬಹುದಾ ಎಂಬುದರ ಬಗ್ಗೆ ಅವರೊಂದು ಕಮೆಂಟನ್ನು ಮಾಡಿದರು. ಅವರಿಗೂ ಕೂಡ ಇದೇ ವಿಡಿಯೋದಲ್ಲಿ ನಾನು ಉತ್ತರವನ್ನು ಕೊಡಲಿದ್ದೇನೆ. ಸರ್ಕಾರವು ಮೊದಲು ಯಾವ ಥರ ಒಂದು ಗೈಡ್ಲೈನ್ಸನ್ನು ತಂದಿತೆಂದರೆ 24 ಫೆಬ್ರವರಿ 2019ರಲ್ಲಿ ಒಂದು ಗೈಡ್ಲೈನನ್ನು ತಂದಿತ್ತು. ಅಂದರೆ ಸಣ್ಣ ರೈತರು 2 ಹೆಕ್ಟೇರ್ಗಿಂತ ಒಳಗಿರುವ ರೈತರಿಗೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ 2019ಕ್ಕಿಂತ ಮೊದಲು ಜಮೀನು ಇರುವವರು. ನಂತರ 1/6/2019ರಲ್ಲಿ ಒಂದು ತಿದ್ದುಪಡಿಯನ್ನು ತಂದಿತ್ತು. ಅಂದರೆ ಎಲ್ಲರಿಗೂ ಈ ಯೋಜನೆಯಲ್ಲಿ, ಒಂದು ಫ್ಯಾಮಿಲಿಯ ಎಲ್ಲರಿಗೂ ಈ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದೆಂದು. ಅದು ಕೂಡ ಇದು ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಅಂದರೆ 1 ಹೆಕ್ಟೇರ್ ಇರಲಿ, 2 ಹೆಕ್ಟೇರ್ ಇರಲಿ, 3 ಹೆಕ್ಟೇರ್ ಇರಲಿ, 4 ಹೆಕ್ಟೇರ್ ಇರಲಿ, 5 ಹೆಕ್ಟೇರ್ ಒಳಗಡೆ ಇರುವ ಎಲ್ಲ ರೈತರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಎಂದು ಸರ್ಕಾರ ಘೋಷಣೆ ಮಾಡಿತು. ಆದ್ದರಿಂದ ಎಲ್ಲ ರೈತರು ಕೂಡ ಇದು ಅಪ್ಲಿಕೇಶನನ್ನು ಕೊಟ್ಟರು. ಈಗ ಇಲ್ಲಿ ಸಮಸ್ಯೆ ಏನಂದರೆ 2019ರ ಮೊದಲು ಇರುವುದು ಜಮೀನು ಮತ್ತು 2022ರ ನಂತರ ಇರುವ ಜಮೀನಿಗೆ, ಅಂದರೆ ಈ 2019ರ ಮೊದಲು ಇರುವ
ಜಮೀನಿಗೆ ಇದರಲ್ಲಿ ಅಪ್ಲಿಕೇಶನ್ ಕೊಡ್ಬೋದು. ಆದರೆ 2019 ನಂತರ ಇರುವ 2022 ಆಗಲಿ 21 ಆಗಲಿ 20 ಆಗಲಿ ಯಾರಿಗೂ ಕೂಡ ಇದರಲ್ಲಿ ಅಪ್ಲಿಕೇಶನ್ ಕೊಡಲಿಕ್ಕೆ ಆಗೋದಿಲ್ಲ. ಅಂದರೆ 5 ವರ್ಷದ ತನಕ ಅಂದರೆ ತಮ್ಮ ಕೈಯಲ್ಲಿ ಈ ಜಮೀನು ಇರಬೇಕು. ಅಂದರೆ 5 ವರ್ಷ ನಂತರವೇ ಒಂದು ರಿಜಿಸ್ಟ್ರೇಷನ್ ಆದ ಮೇಲೆ 5 ವರ್ಷದ ನಂತರವೇ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಅಂದರೆ ಈಗ ಒಂದು ಪರ್ಚೇಸನ್ನು ಈಗ ಮಾಡಿರ್ತೀರಿ, ಆಗ ನೀವು ಶ್ರೀಮಂತರೇ. ಇನ್ನೊಬ್ಬರಿಂದ ನೀವೊಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕಾದ್ರೆ ನೀವು ಶ್ರೀಮಂತರಿಂದ ಸರ್ಕಾರ ಹೇಳುತ್ತದೆ. ಆದರೆ ಈ ಯೋಜನೆ ಯಾಕಿದೆ ಅಂದರೆ, ಒಂದು ರೈತನು ತನ್ನ ಅನ್ನದಾತನು ಈ ಒಂದು ಜಮೀನನ್ನು ಉಳಿಸಲಿಕ್ಕೋಸ್ಕರ ಈ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತಾಯಿತ್ತು. 2022 ಇದು ಅಪ್ಲಿಕೇಶನ್ ಮಾಡ್ಬೋದು. ಯಾವ ಥರ ಅಂದರೆ, 2019 ಯಾರ ಹೆಸರಲ್ಲಿ ಜಮೀನಿತ್ತು ಅದು ನಿಮಗೆ ಯಾವ ಥರ ಬಂದಿದೆ. ಅಂದರೆ ಸಪೋಸ್ ಅದರ ಓನರ್ ಡೆತ್ ಆದರೂ ಅಂದ್ಕೊಳ್ಳಿ, ಆಗ ಅವರ ಉತ್ತರಾಧಿಕಾರಿ ಇನ್ನೊಬ್ಬರು ಇರ್ತಾರೆ. ಅಂದರೆ ತನ್ನ ಮಗನಿರ್ಬೋದು, ಇಲ್ಲಾಂದರೆ ಅವರ ಮಿಸ್ಸಸ್ ಇರ್ಬೋದು. ಅಂಥವರ ಹೆಸರಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡುವುದಾದರೆ, ಈ ಪ್ರಾಪರ್ಟಿಯನ್ನು ರಿಜಿಸ್ಟ್ರೇಷನ್ ಮಾಡುವುದಾದರೆ ಅಂಥವರು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು. ಆ ಒಂದು ಆಪ್ಷನ್ ಇದೆ. ಆದರೆ ಹೊಸತಾಗಿ ನೀವು ಜಮೀನನ್ನು ಪರ್ಚೇಸ್ ಮಾಡಿದಿರಿ ಅಂದ್ಕೊಂಡ್ರೆ ಅವರಿಗೆ 5 ವರ್ಷದ ತನಕ ಈ ಯೋಜನೆಗೆ ಅರ್ಜಿ ಹಾಕಲು ಆಗುವುದಿಲ್ಲ. ಮತ್ತು ಸರ್ಕಾರವು ಯಾವುದೇ ಸರ್ಕಾರಿ ಉದ್ಯೋಗಸ್ಥರಾಗಿರಲಿ, GST ಕಟ್ಟುವವರಾಗಿರಲಿ, ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಾಗಿರಲಿ, ಮತ್ತು ಗೌರ್ಮೆಂಟ್ ಎಂಪ್ಲಾಯಿ ಯಾವುದಾದ್ರೂ ಅಂದರೆ ವಾರ್ಡ್ ಮೆಂಬರ್ ಈ ಥರ ಯಾರಾದರೂ ಇರ್ತಿರಲ್ವ, ಅವರಿಗೆ ಕೂಡ ಈ ಹಣವು ಸಿಗಲ್ಲ. ಅದು ಮೊದಲೇ ಸರ್ಕಾರವು ಘೋಷಣೆ ಮಾಡಿತ್ತು. ಆದ್ದರಿಂದ ನೀವು ಸರಿಯಾದ ರೈತರಾಗಿದ್ದರೆ ಮಾತ್ರ ನೀವು ಈ ಅಪ್ಲಿಕೇಶನನ್ನು ಕೊಡಿ, ಇಲ್ಲಾಂದರೆ ಅದು ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಆಗುತ್ತದೆ. ಮತ್ತು 19ನೇ ಕಂತಿನ ಹಣ ನಮಗೆ ಫೆಬ್ರವರಿಯಲ್ಲಿ ಬರುವ ಸಾಧ್ಯತೆ ಇದೆ. ಮತ್ತು ಅದು ಕೂಡ ಜಾಸ್ತಿ ಮಾಡ್ತಾರಂತೆ. 2,000 ಬದಲು 3,000 ಕೊಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸ್ತಾನೆ ಇವೆ. ಮತ್ತು ನೀವು ಈ ಒಂದು KYCಯನ್ನು ಮತ್ತು ಆಧಾರ್ ಸೀಡಿಂಗನ್ನು ಮತ್ತು ಬ್ಯಾಂಕ್ ಸೀಡಿಂಗನ್ನು ಎಲ್ಲ ಒಂದು ಸರಿಯಾಗಿ ಇಟ್ಕೊಳ್ಳಿ. ನೀವು ಮಾಡಬೇಕಾದದ್ದು ಇಷ್ಟೇ. ಅಂದರೆ ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರಬೇಕು. ಮತ್ತು ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲೇ ಒಂದು ಮತ್ತು ಇಲ್ಲಿ ಒಂದು ಕೊಟ್ಟಿರಬಾರ್ದು. ಅಂದರೆ ಎರಡೆರಡು ಹೆಸರಿದ್ದರೆ ಅಲ್ಲಿ ಮಿಸ್ಮ್ಯಾಚ್ ಆಗುತ್ತದಲ್ವ. ಆದ್ದರಿಂದ ನೀವು ಹಣದಿಂದ ವಂಚಿತರಾಗುತ್ತೀರಿ. ಮತ್ತು ನೀವು KYCಯನ್ನು ಕರೆಕ್ಟಾಗಿ ಮಾಡಿಕೊಳ್ಳಿ. ಮತ್ತು ನಿಮ್ಮ ಒಂದು IDಯನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ. ಹತ್ತಿರದ CSC ಸೆಂಟರ್ಗೆ ಹೋಗಿ, ಇಲ್ಲಾಂದರೆ ಕೃಷಿ ಸಂಬಂಧಿತ ಇಲಾಖೆಗೆ ಹೋಗಿ ಕೃಷಿ ಅಧಿಕಾರಿಗಳ ಹತ್ರ ಒಮ್ಮೆ ಮಾತಾಡಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಹಣವು ಇಮ್ಮಿಡಿಯೇಟಾಗಿ ಬರುತ್ತದೆ. ಫೆಬ್ರವರಿ ತಿಂಗಳೇ ಈ ಹಣವು ಬರಲಿ ಎನ್ನುತ್ತಾ, ಅದು ಕೂಡ 3,000ವೇ ಬರಲಿ ಎನ್ನುತ್ತಾ ನಾವೆಲ್ಲರೂ ಆಶಿಸೋಣ. ಇಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮತ್ತು ಈ ವಿಡಿಯೋಗೊಂದು ಲೈಕ್ ಕೂಡ ಕೊಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರ್ಯಾರು ಮಾಡಿದ್ದೀರಾ ಅವರಿಗೆಲ್ಲ ತುಂಬುವುದಾದ ಥ್ಯಾಂಕ್ಸ್. ಬಾಯ್, ಸಿ ಯು.